ಒಂದು ದಿನ ಕೃಷ್ಣನು ಬಾಲ್ಯದಲ್ಲಿ ತನ್ನ ಸ್ನೇಹಿತರ ಜೊತೆ ಆಟವಾಡುತ್ತಿದ್ದನು. ಆಗ ಗೋಕುಲದ ಜನರೆಲ್ಲ ತುಂಬಾ ಆತಂಕದಲ್ಲಿದ್ದರು. ಏಕೆಂದರೆ ಯಮುನಾ ನದಿಯಲ್ಲಿ ಕಾಳಿಯ ಎಂಬ ವಿಷಸರ್ಪ ವಾಸಿಸುತ್ತಿತ್ತು. ಅದರ ವಿಷದಿಂದ ನೀರು ಕಪ್ಪಾಗಿತ್ತು, ಪ್ರಾಣಿಗಳು ಸಾಯುತ್ತಿದ್ದರು, ಯಾರೂ ನದಿಯ ಹತ್ತಿರ ಹೋಗಲು ಹೆದರುತ್ತಿದ್ದರು. ಜನರ ದುಃಖವನ್ನು ಕಂಡ ಕೃಷ್ಣನು ನದಿಯ ಕಡೆಗೆ ಹೋದನು. ಎಲ್ಲರೂ ಹೋಗಬೇಡ ಎಂದು ಕೂಗಿದರು. ಆದರೆ ಕೃಷ್ಣನು ನಗುತ್ತಲೇ ಯಮುನಾ ನದಿಗೆ ಜಿಗಿದನು. ಕಾಳಿಯ ಸರ್ಪ ಕೋಪದಿಂದ ಬಂದು ಕೃಷ್ಣನನ್ನು ಸುತ್ತಿಕೊಂಡಿತು. ಗೋಕುಲದ ಜನರೆಲ್ಲ ಭಯದಿಂದ ಅಳಲು ಶುರುಮಾಡಿದರು. ಆದರೆ ಕ್ಷಣದಲ್ಲೇ ಕೃಷ್ಣನು ತನ್ನ ಶಕ್ತಿಯಿಂದ ಸರ್ಪದ ಹಿಡಿತದಿಂದ ಹೊರಬಂದನು. ನಂತರ ಅದರ ಅನೇಕ ಫಣಗಳ ಮೇಲೆ ಹಾರಿಹೋಗಿ ನೃತ್ಯ ಮಾಡತೊಡಗಿದನು. ಕೃಷ್ಣನ ಪಾದಸ್ಪರ್ಶದಿಂದ ಕಾಳಿಯಾನ ಅಹಂಕಾರ ಕರಗಿತು. ಅದು ಸೋತು ತಲೆಬಾಗಿತು. ಕಾಳಿಯಾನ ಹೆಂಡತಿಗಳು ಬಂದು, ಸ್ವಾಮಿ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಂಡರು. ದಯಾಮಯನಾದ ಕೃಷ್ಣನು ಕಾಳಿಯಾನನ್ನು ಕ್ಷಮಿಸಿ, ಇಲ್ಲಿಂದ ಹೋಗು, ಇನ್ನು ಯಾರಿಗೂ ತೊಂದರೆ ಕೊಡಬೇಡ ಎಂದನು. ಆ ದಿನದಿಂದ ಯಮುನಾ ನದಿ ಮತ್ತೆ ಶುದ್ಧವಾಯಿತು. ಗೋಕುಲದ ಜನರೆಲ್ಲ ಸಂತೋಷಪಟ್ಟರು. ಕಥೆಯ ನೀತಿ: ಅಹಂಕಾರ ಎಷ್ಟೇ ದೊಡ್ಡದಾದರೂ ದೈವಶಕ್ತಿ ಮತ್ತು ವಿನಯದ ಮುಂದೆ ತಲೆ ಬಾಗಲೇಬೇಕು.